ಬೆಂಗಳೂರಿನಿಂದ ಸೋಮನಹಳ್ಳಿಯತ್ತ ಕೃಷ್ಣನ ಅಂತಿಮ ಯಾತ್ರೆ ಆಗ್ತಾ ಇದೆ. ತೆರೆದ ವಾಹನದಲ್ಲಿ ಕೃಷ್ಣನ ಪಾರ್ಥಿವ ಶರೀರ ಇಟ್ಟು ಯಾತ್ರೆ. ಪಾರ್ಥಿವ ಶರೀರದ ಜೊತೆ DCM DK ಶಿವಕುಮಾರ್ ಕೂಡ ಪ್ರಯಾಣ ಬೆಳೆಸಲಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಅಭಿಮಾನಿಗಳಿಂದ ಕೃಷ್ಣರ ಅಂತಿಮ ದರ್ಶನ ಆಗ್ತಾ ಇದೆ. ಬಿಡದಿಯಲ್ಲಿ ಮೃತದೇಹದ ವಾಹನಕ್ಕೆ ಪುಷ್ಪ ಮಳೆಯನ್ನು ಸುರಿಸಿದ್ದಾರೆ ಜನರು. ಬೆಂಗಳೂರಿನಿಂದ ಸೋಮನಹಳ್ಳಿಯತ್ತ ಈ ಯಾತ್ರೆ ಸಾಗ್ತಾ ಇದೆ. ತೆರೆದ ವಾಹನದಲ್ಲಿ ಕೃಷ್ಣನ ಪಾರ್ಥಿವ ಶರೀರವನ್ನು ಇಟ್ಕೊಂಡು ಅಂತಿಮ ಯಾತ್ರೆಯನ್ನು ಮಾಡ್ತಾ ಇರೋದು ನೋಡಿ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಮಾಜಿ CM SMK ಅಸ್ತಂಗತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಅವರ ಹುಟ್ಟೂರಿನವರೆಗೂ ಅಂತಿಮ ಯಾತ್ರೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಸ್ಕೈವಾಕರ್ನಿಂದ ನಿಂತ್ಕೊಂಡು ಜನರು ಪುಷ್ಪ ಸುರಿಮಳೆ ಮಾಡ್ತಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನರು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಅಲ್ಲಿ SM ಕೃಷ್ಣಗೆ ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. DK ಸುರೇಶ್ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಕೆಲ ಕ್ಷಣಗಳಲ್ಲಿ ಪಾರ್ಥಿವ ಶರೀರ SM ಕೃಷ್ಣ ಅವರ ಪಾರ್ಥಿವ ಶರೀರ ಹುಟ್ಟೂರನ್ನ ತಲುಪುತ್ತೆ. ಸರ್, SM ಕೃಷ್ಣ ಅವರ ಅಗಲಿಕೆ ಈ ಹೊತ್ತಲ್ಲಿ ಹೇಗೆ ನೆನಪು ಮಾಡ್ಕೊಳ್ತೀರಿ ತಾವು? ಬಹುಶಃ SM ಕೃಷ್ಣರವರು ರಾಜಕಾರಣದಲ್ಲಿರ್ತಕ್ಕಂಥವ್ರಿಗೆ ಬಹುಶಃ ಅವರು ನೆನಪಿನಲ್ಲಿ ಉಳಿತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಗಮನಿಸ್ತಾ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಷ್ಟ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಯುವಕರ ಬಾಳಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡೋದ್ರ ಮುಖಾಂತರ ಸ್ಫೂರ್ತಿಯನ್ನು ನೀಡಿದಂಥ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಕರ್ನಾಟಕ ಅಂದರೆ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನ ವಿಶ್ವಕ್ಕೆ ಪರಿಚಯ ಮಾಡಿದಂಥ ಒಬ್ಬ ನಾಯಕರು. ವಿಶ್ವ ಇವತ್ತು ಬೆಂಗಳೂರು ಕಡೆ ಗಮನಿಸ್ತಾ ಇದೆ ಅಂತ ಅಂದ್ರೆ ಇದಕ್ಕೆ ಕಾರಣ SM ಕೃಷ್ಣರವರು. ನಾವೆಲ್ಲೇ ಉತ್ತರ ಭಾರತದಲ್ಲಿ ಹೋದ್ರೂ ಕೂಡ ನಮ್ಮನ್ನ ದಕ್ಷಿಣ ಭಾರತದವರು ಅಂತೇಳಿ ಸೌತ್ ಇಂಡಿಯನ್ಸ್ ಅಂತೇಳಿ ಕರಿತಿದ್ರು. ಆದ್ರೆ ಇವತ್ತು ನಾವು ಬೆಂಗಳೂರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡೋ ಪರಿಸ್ಥಿತಿ. ಇಡೀ ವಿಶ್ವದಲ್ಲಿ ಬೆಂಗಳೂರನ್ನ ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ SM ಕೃಷ್ಣರವ್ರಿಗೆ ಸಲ್ತದೆ. ಅದ್ರ ಜೊತೆಗೆ ಅನೇಕ ಏಳು ಬೀಳುಗಳ ಮಧ್ಯೆ ರಾಜಕಾರಣವನ್ನ ಮಾಡಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕ ಆಗಿದ್ದಾರೆ. ಅವರ ಒಡನಾಟ ಕೂಡ ಬಹಳ ಅವಿಸ್ಮರಣೀಯ. ನೆನ್ಪು ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಸಮಯ ಬೇಕಾಗ್ತದೆ. ಪ್ರತಿಯೊಂದು ಮಾತು ಕೂಡ ಮುತ್ತಿನಂತೆ ಇರ್ತಿತ್ತು. ಹೇಳ್ತಾರಲ್ಲ, ಹಿರೀಕರು ಹೇಳ್ತಾರೆ, ಮಾತು ಮುತ್ತಿನಂತಿರಬೇಕು ಅಂತ ಹೇಳಿ. ಕೃಷ್ಣ ಅವ್ರ ಜೊತೆ ಮಾತನಾಡಿದ್ರೆ ಆ ಮಾತು ಮುತ್ತಿನಂತಿರ್ತಿತ್ತೆ ಹೊತ್ತು ಯಾವುದೇ ವ್ಯಕ್ತಿಗೆ ಮನಸ್ಸಿಗೆ ನೋವಾಗುವಂತ ರೀತಿಯಲ್ಲಿ ಇರ್ತಿರ್ಲಿಲ್ಲ ಅಂತ ವ್ಯಕ್ತಿ. ರಾಮನಗರದಲ್ಲೂ ಕೂಡ ಕೃಷ್ಣನ ಅಂತಿಮ ಯಾತ್ರೆ ಆಗ್ತಾ ಇದೆ. ಸಾಕಷ್ಟು ಜನರು ಸೇರ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ಅಂತಿಮ ಯಾತ್ರೆ ಸಾಗ್ತಾ ಇದೆ, ಹೇಗಿದೆ ಜನರ ರೆಸ್ಪಾನ್ಸ್? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ದಿವಿತ್, ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಮನಗರಕ್ಕೆ ಪಾರ್ಥಿವ ಶರೀರ ಅಂತಿಮ ಯಾತ್ರೆ ಬರಲಿದೆ. ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಈ ಒಂದು ಭಾಗದಲ್ಲಿ ಜಿಲ್ಲಾಡಳಿತ ಮಾಡಿಕೊಂಡಿದೆ. ನೋಡ್ತಿರ್ಬೋದು ಎಲ್ಲ ರೀತಿಯ ಭದ್ರತೆ, ಯಾವುದೇ ಅಹಿತಕರ ಘಟನೆ ಆಗದಂತೆ ಭದ್ರತೆ ಕೈಗೊಂಡಿದ್ದಾರೆ. ಸಾಕಷ್ಟು ಜನ ನೆರೆದಿದ್ದಾರೆ. ಯಾಕಂದ್ರೆ SM ಕೃಷ್ಣ ಅವರು ಪಾರ್ಥಿವ ಶರೀರನ ಅಂದ್ರೆ ಅವ್ರಿಗೆ ನಮನ ಸಲ್ಲಿಸಬೇಕು, ಹೂಗಳನ್ನು ಹಿಡ್ಕೊಂಬಂದ್ರೆ. ಮತ್ತೊಂದು ಕಡೆ ಸುಮಾರು ಇಲ್ಲಿ ನಗರಸಭಾ ಸದಸ್ಯರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಪ್ರತಿಯೊಬ್ಬರು ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸಕ್ಕೆ ಬಂದಿದ್ದಾರೆ. ನೋಡ್ತಿರ್ಬೋದು ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಒಂದ್ ಕಡೆ ಅಲ್ಲಿ ಬಿಲ್ಡಿಂಗ್ ಮೇಲೆ ಸಹ ನಿಂತಿದ್ದಾರೆ. ಯಾಕಂದ್ರೆ ಆ ಬಿಡದಿ ದಾಟಿದೆ, ಬಿಡದಿಯಿಂದ ಈಗ ರಾಮನಗರಕ್ಕೆ ಎಂಟ್ರಿ ಆಗುತ್ತೆ. ಇಲ್ಲಿಂದ ಮದ್ದೂರಿಂದ ಸೋಮನಹಳ್ಳಿ. ಯಾಕಂದ್ರೆ SM ಕೃಷ್ಣ ಅವರ ನಡೆದು ಬಂದ ದಾರಿ ಆ ರೀತಿ ಇದೆ. ಈ ಜನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರ ಕೆಲಸ ಕಾರ್ಯ, ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿರುವ ಕೆಲಸ, ಯಾಕಂದ್ರೆ ಬಿಸಿ ಊಟ ಯೋಜನೆ ತಂದಿದ್ದವರು, ಮತ್ತೊಂದು ಕಡೆ ಕಾವೇರಿ ವಿಚಾರವಾಗಿ ಓಡಿದ್ದು ಅಂದ್ರೆ ಹೋರಾಟ ಮಾಡಿದವರು, ITBT ತಂದವರು, ಹೀಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾಗಿ ಅಲ್ಲಿ ಸಹ ಸಾಕಷ್ಟು ಅಭಿವೃದ್ಧಿ ಕೆಲಸ ಸಹ ಅಲ್ಲಿ ಸಹ ಮಾಡಿದ್ದಾರೆ. ಅದಲ್ಲದೆ ವಿದೇಶಾಂಗ ಸಚಿವರು ಸಹ ಹೀಗೆ ಅವರು ನೇಮಕ ಆಗಿ ಅಲ್ಲಿ ಸಹ ಚೆನ್ನಾಗಿ ಕೆಲಸ ಮಾಡಿದರು. ಹೀಗಾಗಿ ಅವರ ಆ ಕೆಲಸಗಳು, ಅವರ
ನಡವಳಿಕೆ, ಅವರ ಸಾರ್ವಜನಿಕರ ಬಾಂಧವ್ಯ ಇವೆಲ್ಲವೂ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ತಿರ್ಬೋದು ಸಾಕಷ್ಟು ಅವರ ಇಲ್ಲಿ ರಾಮನಗರ ಜನತೆ ಬಂದು ಈಗ ಕಾಯ್ತಾ ಇದ್ದಾರೆ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಬೇಕು. ಆ ಒಂದು ಭಾಗದಲ್ಲಿ ಈಗ ಆ ಪಾರ್ಥಿವ ಶರೀರನ ಇಟ್ಟು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ಜಿಲ್ಲೆಯ SP ಎಲ್ಲ ಪೊಲೀಸರು ಭದ್ರತೆಯನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಇನ್ನು ಕೆಲವೇ ಕ್ಷಣ ಈ ಬಿಡಿದಿ ದಾಟಿದೆ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಹ ಏನು ಇಲ್ಲಿಗೆ ಬರಲಿದೆ. ಮತ್ತು ಆ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಸಾಕಷ್ಟು ಜನ ಬಿಲ್ಡಿಂಗ್ ಬೇಲೆ ಸಹ ನಿಂತಿದ್ದಾರೆ. ಯಾಕಂದ್ರೆ ಇಲ್ಲಿ ಕೆಳಗೆ ಪೊಲೀಸರು ಸಹ ಕೆಲವರು ಬಿಡ್ತೇ ಇಲ್ಲ, ಎಲ್ಲ ರೀತಿಯ ಬಂದೋಬಸ್ತ ಮಾಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಮಾತಾಡ್ಸೋಣ ಬನ್ನಿ, ಇಲ್ಲಿ ಜನ ಇದ್ದಾರೆ, ಕೇಳೋಣ. ಸರ್, ಇವತ್ತು SM ಕೃಷ್ಣ ಸಾಹೇಬರು ನಮ್ಮ ಜೊತೆ ಇಲ್ಲ, ಏನು ಹೇಳ್ತಾರೆ ಸರ್ ಅಂತ? ಇಲ್ಲ, ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಆಘಾತ ಇದು. ಅವ್ರು ಇರಬೇಕಾಗಿತ್ತು. ಇನ್ನು ಅವರು ಇನ್ನೂ ಅವರ ಆದರ್ಶದಲ್ಲಿ ನಾವೆಲ್ಲ ಬೆಳಿಬೇಕಲ್ಲ. ಅವರು ಮಾಡಿರೋ ಕೆಲಸನ ಯಾರೂ ಮಾಡೋಕ್ಕಾಗಲ್ಲ. SM ಕೃಷ್ಣ ಅವ್ರನ್ನ ನಾವು ಸ್ಮರಿಸ್ಬೇಕು. ಇಂಥ ಸಂದರ್ಭದಲ್ಲಿ ನಾವು ಅವ್ರನ್ನ ಮರೆಯುವಂಥದ್ದಿಲ್ಲ. ಹೇಳಿ. ಕಾವೇರಿ ಕರ್ನಾಟಕ ಕಂಡ ಧೀಮಂತ ನಾಯಕ. ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಕೈಬರ ಪಾಣಿಗಳನ್ನ ಕಂಪ್ಯೂಟರ್ ಪಾಣಿಗಳಾಗಿ ಮಾರ್ಪಡಿಸಿ ರೈತರುಗಳಿಗೆ ಇವತ್ತಿನ ಒಂದು ಕಂದಾಯ ಭವನದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಅಂದರೆ, ಒಂದು ಆರ್ಟಿಸ್ಟ್ ತಗೋಬೇಕು ಅಂದರೆ, ಒಂದು ಇದು ತಗೋಬೇಕು ಅಂತ ಅಂದರೆ ತುಂಬ ಕಷ್ಟ ಇದೆ. ಅದನ್ನೆಲ್ಲ ಈಗ ಒಂದೇನಪ್ಪ ಅಂದರೆ RTCಗಳು ಮತ್ತು ಬೆಂಗಳೂರಿನಲ್ಲಿ 1.25 ಕೋಟಿಯಷ್ಟು ಜನಸಂಖ್ಯೆಗಳು ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ ಅಂತ ಅಂದರೆ ಇವ್ರ ಕೊಡುಗೆ ತುಂಬ ಅಪಾರವಾದ. ಯಾಕೆಂದರೆ IT-BT ಅಂತ ಕಂಪ್ನಿಗಳು ಗೌರ್ಮೆಂಟ್ ಕೆಲಸದಲ್ಲಿರೋ ಸ್ಯಾಲ್ರಿ ತಗೊಳ್ಳೋರು 15,000 20,000 ರೂಪಾಯಿ ತಗೊಳ್ಬೇಕಾದ್ರೆ ಇವರು ಏಕ್ದಮ್ಮು ಒಂದು IT-BT ಕಂಪ್ನಿಗಳಲ್ಲಿ ಕೈ ತುಂಬ ಸಂಬಳಗಳ ನಮ್ಮ ರೈತರ ಮಕ್ಕಳುಗಳು ನೆಮ್ಮದಿಯಾಗಿ ಜೀವನ ಮಾಡ್ತಾವ್ರೆ ಅಂತ ಅಂದರೆ ಇವ್ರ ಕೊಡುಗೆ ತುಂಬ ಅಪಾರ. ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಸ್ತ್ರೀಶಕ್ತಿ ಸಂಘ ಅಂತ ಅಂದ್ಬಿಟ್ಟು ಒಂದು ಇದನ್ನು ತಂದು ಹೊರಗಡೆ ಬಡ್ಡಿ ಮಾಫಿಯಾ ಅವು ಇವು ಮಾಡ್ತಿದ್ರು. 5% 6% ಬಡ್ಡಿ ಮಾಫಿಯಾ ಮಾಡಿ ರೈತರುಗಳನ್ನ ಸುಲಿಗೆ ಮಾಡ್ತಾಯಿದ್ರು. ಆ ಮಟ್ಟದಲ್ಲಿ ಕಮ್ಮಿ ಬಡ್ಡಿಗೆ ಹೆಣ್ಮಕ್ಳುಗಳಿಗೆ ಜೀವನಗಳನ್ನ ರೂಪಿಸ್ಕೊಳ್ಳೋಕ್ಕೋಸ್ಕರ ಒಂದು ಸ್ತ್ರೀಶಕ್ತಿಯನ್ನು ಸ್ಥಾಪಿಸಿ ಅವರ ನೆಮ್ಮದಿಯಾಗಿ ಕುಟುಂಬವನ್ನು ನಡೆಸೋದಕ್ಕೆ ತುಂಬ ಸಹಕಾರಿ ಮಾಡಿದ್ದಾರೆ. ಮತ್ತು ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಬಿಸಿ ಊಟವನ್ನು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತಂದು ಈಗ ಕರ್ನಾಟಕದಲ್ಲಿ ಧೀಮಂತ ನಾಯಕನಾಗಿ ಅವರು ಮಾಡಿರುವಂಥ ಕೆಲಸಗಳು ಮಾತಾಡ್ತಾ ಇದ್ದಾರೆ. ಜನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಸಾರ್ವಜನಿಕರು ಯಾವ ರೀತಿ ಹತ್ರವಾಗಿದ್ದಾರೆ. ಅದು ನಿಮ್ಮ ಜಿಲ್ಲೆಯವರು? ನಮ್ಮ ಜಿಲ್ಲೆಯವರು ಮತ್ತು ನಮ್ಮ ಪಕ್ಕದ ಜಿಲ್ಲೆಯವರು, ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯವರು. ನಮ್ಮ ರಾಮನಗರ ಚನ್ನಪಟ್ಟಣ ಒಂದು ಅವಳಿ ಜಿಲ್ಲೆಗಳಿದ್ದಂಗೆ. ಅದರಲ್ಲಿ ಏನಾಗಿದೆ ಅಂತ ಅಂದರೆ, ಅವರು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮನೆಯ ಅಕ್ಕಪಕ್ಕ ಒಬ್ಬ ನಮ್ಮ ಮನೆ ಮಗ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಅವ್ರಿಗೆ ಸಾಮಾನ್ಯ ಜನಗಳ ಕಷ್ಟ ಸುಖ ಏನು ಅನ್ನೋದು ಅವ್ರಿಗೆ ಅರಿವಿತ್ತು. ಆ ಒಂದು ನೋವಿಂದ ಬಂದಿರೋದ್ರಿಂದ ಅದನ್ನೆಲ್ಲನೂ ಅರ್ಥ ಮಾಡಿಕೊಂಡು ಸಾಮಾನ್ಯ ಜನಗಳಿಗೆ ಏನು ಕೊಡಬೇಕು ಅದನ್ನು ಅವ್ರು ಕೊಟ್ಟಿದ್ದಾರೆ. ಬಡ ಪರಿಹಾರದಲ್ಲಿ ಫಸ್ಟು ಅವಾಗ ಪಾದಯಾತ್ರೆ ಮಾಡಿದ್ರು. ಬಡ ಪರಿಹಾರ ಅಂತ ಒಂದಿತ್ತು. 1997ರಲ್ಲಿ ಪಾದಯಾತ್ರೆ ಮಾಡಿದ್ರು. SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿಂದ ರಾಮನಗರ ಮದ್ದೂರಿಂದ ಹಿಡಿದು ಬೆಂಗಳೂರು ಗಂಟೆ ಪಾದಯಾತ್ರೆ ಮಾಡಿದ್ರು. ಬಡ ಪರಿಹಾರ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಇದು ಮಾಡಿಕೊಟ್ರು. ಆದರೆ ಅವ್ರ ಕಾಲದಲ್ಲಿ ಮಾತ್ರ ಒಳ್ಳೆ ಕೆಲಸ ಮಾಡಿದ್ರು. ಸ್ತ್ರೀಶಕ್ತಿ ಓಪನ್ ಮಾಡಿದ್ರು, ಬಿಸಿ ಊಟ ಮಾಡಿದ್ರು. ಅದನ್ನು ಸ್ವಲ್ಪ ಎದುರಿಸಿದ್ರು. ಎಲ್ಲ ಇದು ನಡೆಸಿದ್ರು. ಅಂತೆ ರಾಜಕಾರಣಿ ಇನ್ನು ಮುಂದೆ ಸಿಗಲ್ಲ. ಸರ್, ರಾಜ್ಕುಮಾರ್ ಟೈಮಲ್ಲಿ ಸಹ ಮಾತಾಡ್ತಿದ್ರೆ ತುಂಬಾ ಧೈರ್ಯವಾಗಿ ಮುನ್ನುಗ್ಗಿಸಿ ಮಾತಾಡ್ತಿದ್ರು. ಬನ್ನಿ ಸರ್. ಆಗಿದಾಗ ಅದು ಯೂರೋಪನ್ ತಗೋದಾಗ ಆ ರೀತಿಲಿ ಮಾಡೋರಲ್ಲ, ಅದು ನೆನ್ಸ್ಕೋಬೇಕು. ರಾಜ್ಕುಮಾರ್ ಅಭಿಮಾನಿಗಳೇ ಆಗಲಿ ಯಾರೇ ಆಗಲಿ ಅದು ಮಾಡೋಕ್ಕಾಗಲ್ಲ. ಆ ಥರ ಬರಗಾಲ ಇತ್ತು. ಆ ಬರಗಾಲದಲ್ಲಿ ಆ ಟೈಮಲ್ಲೆಲ್ಲ ಮಾಡಿದ್ದಾರೆ, ತುಂಬಾ ಕೆಲಸ ಮಾಡಿದ್ದಾರೆ. ಅವ್ರನ್ನ ಯಾವಾಗೂ ನೆನ್ಸ್ಕೋಬೇಕು. ಈಗಲೇ ಎಲ್ಲ ರೈತರಿಗೋಸ್ಕರ ಮೋಡ ಬಿತ್ತನೆ ಕಾರ್ಯನ ಸುಸಲಿತವಾಗಿ ರಾಜ್ಯದಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡಿದಂಥ ವ್ಯಕ್ತಿ ಅಂದರೆ ಅವರು SM ಕೃಷ್ಣ ಅವರು. ಈ ಒಂದು ಭಾಗದ ಜನರು ನೋಡ್ತಿರ್ಬೋದು. ಯಾಕಂದ್ರೆ ತುಂಬಾ ಅವರ ನೆನಪಿನಲ್ಲಿ ಇಟ್ಕೊಳ್ತಿದ್ರು. ಒಂದ್ ಕಡೆ ಪಾಣಿ ವಿಚಾರವಾಗಿ, ಆ ಒಂದು ವೇಳೆಯಲ್ಲಿ ಪಾಣಿ ಕೈಲಿ ಬರೆದು ಕೊಡ್ತಿದ್ರು. ಡಿಜಿಟಲ್ ಕಲರ್ ಇರಲಿಲ್ಲ. ಒಂದ್ ಕಡೆ ಮೋಡ ಬಿತ್ತನೆ ವಿಚಾರವಾಗಿ ನೋಡ್ತಿರ್ಬೋದು. ಹೀಗಾಗಿ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ. ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು ಮತ್ತು ರಾಮನಗರ ಜಿಲ್ಲೆಯ ಜನತೆ ಮತ್ತು ಮಂಡ್ಯ ಜಿಲ್ಲೆದವರು ಸಹ ಬಂದಿದ್ದಾರೆ. ಸಾಕಷ್ಟು ಭದ್ರತೆ ಸಹ ಕೈಗೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತ್ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ ತುಂಬ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಟ್ರಾಫಿಕ್ ಸಹ ಕ್ಲಿಯರ್ ಮಾಡ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ರಾಮನಗರಕ್ಕೆ ಅಂತಿಮ ಯಾತ್ರೆ ಬರಲಿದೆ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಎಲ್ಲ ರೀತಿಯ
ಪೊಲೀಸ್ ಬಂದೋಬಸ್ತ್ ಆಗಿದೆ, ಸಾಕಷ್ಟು ಜನ ನೆರೆದಿದ್ದಾರೆ. ನೀವು ನೋಡ್ತಿರ್ಬೋದು, ದೃಶ್ಯಾವಳಿಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ ಅವರ ಮಾಡಿರುವ ಕೆಲಸ ಇದಕ್ಕೆ ಈ ಒಂದು ಜನ ನೋಡಿದ್ರೆ ಗೊತ್ತಾಗುತ್ತೆ. ಈ ಒಂದು ಭಾಗದಲ್ಲಿ ಸಹ ಏನೋ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ ಶ್ರೀ ಶಕ್ತಿ ಸಂಘ ಮಾಡಿದ್ದಾರೆ, ಬ್ಯಾಂಕ್ ಅಕೌಂಟ್ ಸಹ ಮಾಡಿದ್ದಾರೆ, ಮಹಿಳೆಯರಿಗೆ ತುಂಬಾ ಯೋಜನೆಗಳು ತಂದಿದ್ದಾರೆ. ಬಿಸಿ ಊಟ, ಈ ಒಂದು ಭಾಗದ ಜನರು ಸಹ ಏನೋ ಬಿಸಿ ಊಟನ ತುಂಬಾ ನೆನಪಿನಲ್ಲಿ ಇಟ್ಕೊಳ್ತಾರೆ. ಇಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಏನ್ ಹೇಳ್ತಾರೆ ಸರ್? ಇವತ್ತು ನಮ್ಮ ಮಂದಿಗಿಲ್ಲ ಎಸ್ ಎಂ ಕೃಷ್ಣ ಸಾಹೇಬ್ರು, ಏನ್ ಹೇಳ್ತಾರೆ ಸರ್ ಅಂತ? ನಮ್ಮ ರಾಜ್ಯದ ಕಣ್ಮಣಿಯವರು, ಅವರು ಮಾಡಿರುವಂಥ ಕೆಲಸ ಸಾಧನೆಗಳು ಒಂದು ಎರಡಲ್ಲ, ಬಹಳಷ್ಟು ಜನಪ್ರತಿನಿಧಿಗಳಿಗೆ ಮತ್ತು ಬಡ ಬಗ್ಗರಿಗೆ ಎಲ್ಲರಿಗೂ ಸಹಕಾರಿಯಾಗಿ ಕಣ್ಮಣಿಯಾಗಿ ಇದ್ದುವಂಥ ವ್ಯಕ್ತಿ. ಈ ರೋಡ್ ಬೆಂಗಳೂರು ಮೈಸೂರು ರೋಡ್ ಮಾಡಿ ಸರ್, ಬೆಂಗಳೂರು ರೋಡ್ ಮೈಸೂರು ರೋಡ್ ಮಾಡಿದ್ರಲ್ಲ, ಅದು ತುಂಬ ಉಪಯೋಗ ಇದೆ. 20 ವರ್ಷ ಏನು ಕಡಿತೆ ನಾವು ಫ್ರೀಯಾಗಿ ಓಡಾಡಿದ್ದೀವಿ. ಅದಕ್ಕೋಸ್ಕರ ನಾವು ಅವ್ರನ್ನ ನೆನೆಸ್ಕೋಬೇಕು. ಯಾಕೆ ಬೆಂಗಳೂರು ಮೈಸೂರು ರೋಡ್ ಫುಲ್ಲು ಕ್ಲೀನಾಗಿ ಮಾಡಿದ್ರು. ಟೋಲ್ ಇಲ್ವಲ್ಲ ಸರ್, ಈಗ ಎಷ್ಟು ಟೋಲ್ ಕಟ್ಬಿಟ್ಟೋಯ್ತೀವಿ. ಬೆಂಗಳೂರು ಮೈಸೂರು ಟೋಲೇ ಇಲ್ಲ, ನಾವು 20 ವರ್ಷ ಫ್ರೀಯಾಗಿ ಓಡಾಡಿದ್ದೀವಿ. ಅದು ಒಂದು ಒಳ್ಳೇದು ಮಾಡೋರು ಸರ್ ನಮಗೆ. ಅಮ್ಮ, ನೀವು ಸಹ ಬಂದಿದ್ದೀರಾ, ಈಗ ಅಂತಿಮಾತ್ರೆ ಬರುತ್ತೆ, ಏನು ಹೇಳ್ತೀರಮ್ಮ ಅಂತ? ಅಮ್ಮ ಹೇಳಿ. ಎಸ್ ದಿವಿತ್, ನೋಡ್ತಿರ್ಬೋದು ಸಾಕಷ್ಟು ಇಲ್ಲಿ ಅವರ ಅಭಿಮಾನಿಗಳು, ಅವರ ಹಿತೈಷಿಗಳು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು, ಎಲ್ಲ ಜಿಲ್ಲಾಡಳಿತ ಎಲ್ಲವೂ ಇಲ್ಲೇ ನೆರೆದಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಪಾರ್ಥಿವ ಶರೀರ ರಾಮನಗರಕ್ಕೆ ಬರಲಿದೆ. ದಿವಿತ್, ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.